ಮತ್ತು ನಿನ್ನೆ ನಮಗೆ ಕಂಪ್ಲೇಂಟ್ ಬಂತು, ಈಗ ತುಮಕೂರು ಯೂನಿವರ್ಸಿಟಿಯಿಂದ ಸ್ವಲ್ಪ ಹಾಸ್ಟೆಲಲ್ಲಿ ಆಲ್ಮೋಸ್ಟ್ 250 ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಸ್ವಲ್ಪ ಊಟದಲ್ಲಿ ಪ್ರಾಬ್ಲಮ್ ಇದೆ ಅಂತ. ಅದಕ್ಕೆ ಇವತ್ತು ಬೆಳಗ್ಗೆ ಸ್ವಲ್ಪ ಚೆಕ್ ಮಾಡ್ಕೊಂಡು ಬರೋಣ ಅಂತ ಬಂದಿದ್ದೀನಿ. ಇಲ್ಲಿ ಎಲ್ಲರಿಗೂ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಒಳ್ಳೆ ಕ್ವಾಲಿಟಿ ಪ್ರಾಡಕ್ಟ್ಸನ್ನು ಯೂಸ್ ಮಾಡಬೇಕು. ಮತ್ತು ಅವರು ಇಡ್ಲಿಯನ್ನು ಬೇಯಿಸ್ತಾ ಇದ್ದಾರೆ, ಪ್ಲಾಸ್ಟಿಕ್ ಇದರಲ್ಲಿ ಶೀಟಲ್ಲಿ ಬೇಯಿಸ್ತಾ ಇದ್ದಾರೆ. ಸೊ ವಿಚ್ ಈಸ್ ನಾಟ್ ಅ ಹೆಲ್ದಿ ಪ್ರಾಕ್ಟೀಸ್. ಸೊ ಅವ್ರಿಗೆ ಒಂದು 1 ಮೀಟರ್ ಆಫ್ ಕ್ಲಾತ್ ಇಸ್ ಆಲ್ಮೋಸ್ಟ್ 30 rupees ಕಾಟನ್ ಕ್ಲಾತ್, ಅದನ್ನು ಬಳಸಿ ಇಡ್ಲಿಯನ್ನು ಬೇಯಿಸಬೇಕು ಅಂತ ನಾವು ಹೇಳಿದ್ದೀವಿ. ಅದು ಇಲ್ಲದೆ ವಾಟ್ ಎವರ್ ಪ್ರಾಡಕ್ಟ್ಸ್ ಯೂಸ್ ಮಾಡ್ತಿದ್ದಾರೆ ಕ್ವಾಲಿಟಿ ಪ್ರಾಡಕ್ಟ್ಸ್ ಯೂಸ್ ಮಾಡಿ ಅಂತ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಟು ಆಲ್ ದಿ ಆಫೀಷಿಯಲ್ಸ್ ಹಿಯರ್. ಮತ್ತು ಅವರಿಗೆ ಸ್ವಲ್ಪ ಟಾಯ್ಲೆಟ್ಸ್ದು ಕನ್ಸ್ಟ್ರಕ್ಷನ್ಸ್ ಮತ್ತು ರಿಪೇರಿ ವರ್ಕ್ಸ್ ನಡೀತಾ ಇದೆ, ಅದನ್ನು ಬೇಗ ಮಾಡಿ ಮುಗಿಸ್ಬೇಕು ಮತ್ತು ಕಾಂಟ್ರಾಕ್ಟರ್ಗೆ ಹೇಳಿಸ್ಬೇಕು ಅಂತ ಕೂಡ ನಾವು ಡೈರೆಕ್ಷನ್ಸ್ ಕೊಟ್ಟಿದ್ದೀವಿ. ಸೊ ಇಷ್ಟೆಲ್ಲ ಆಲ್ಮೋಸ್ಟ್ ಒಂದು 10 days ಒಳಗಡೆ ಮಾಡಬೇಕು. ಆ್ಯಂಡ್ ಯು ಪ್ಲೀಸ್ ಎನ್ಶೂರ್ ಕ್ವಾಲಿಟಿ ಫುಡ್ ಇಸ್ ಗಿವನ್ ಅಂತ ಹೇಳಿದ್ದೀನಿ. ಪ್ಲಾಸ್ಟಿಕ್ ಎಲ್ಲ ಬೇಡ, ದಯವಿಟ್ಟು 30 rupees ಕಾಟನ್ ಬಟ್ಟೆ ಸಿಗುತ್ತೆ, ಅದರಲ್ಲಿನೇ ಮಾಡಬೇಕು. ಇದರಲ್ಲಿ ಮಾಡಿದ್ರೆ ಕ್ಯಾನ್ಸರ್ ಬರುತ್ತೆ ಅಪ್ಪ. ಸ್ಟವ್ ಮೇಲೆ ಪ್ಲಾಸ್ಟಿಕ್ ಎಲ್ಲ ಇಡ್ತಾರ, ಇದೆಲ್ಲ ನಾವು ಹೇಳಿ ನಿಮಗೆ ಇದು ಮಾಡೋ ವಿಚಾರ ಅಲ್ಲ, ನಿಮಗೆ ಗೊತ್ತಿರಬೇಕು. ದಯವಿಟ್ಟು ಇದನ್ನು ಚೇಂಜ್ ಮಾಡಿ, ನಾನು ನಾಳೆ ಬೆಳಗ್ಗೆ ಬರ್ತೀನಿ. ಏನಕ್ಕೆ ಈ ಆರ್ಡರ್ ಯೂಸ್ ಮಾಡ್ತೀರಾ? ಎಷ್ಟು ಈಗ 100 rupees ಸಿಗುತ್ತಲ್ಲ ಮಾರ್ಕೆಟಲ್ಲಿ. ಇದೇ ಫೈನಲ್, ಅರ್ಥ ಆಯ್ತಾ? ಸ್ಟೋರ್ ಮೇಲೆ ಇದೆ ಜಾಗೋಡ ಮಧ್ಯಾಹ್ನ ಏನಿದೆ ಊಟ? ಟೈಮ್ಗೆ ಕೊಡ್ತೀರಾ? ನಿನ್ನೆ ಯಾಕೆಲ್ಲ ಇಶ್ಯೂ ಆಯಿತು? ಏನಿದು ಆಯಿಲ್ ಇದು? ಅದೇ ಪ್ರೈಸ್ ಗೋವಾ ಸಿಗುತ್ತಲ್ಲ, ಚೇಂಜ್ ಮಾಡಿಸಿ. ಎಂಟರ್ ಬಿಲ್ಡಿಂಗ್ ಪೇಂಟಿಂಗು ಆಗುತ್ತೆ ಮೇಡಮ್. ಲೋಜಿಸ್ಟಿಕ್ಸ್ ಇದೆ ಎಲ್ಲ ಪ್ರಾಬ್ಲಮ್. ಈಗ ಫಸ್ಟ್ ಅವರಿಗೆ ಟಾಯ್ಲೆಟ್ ವ್ಯವಸ್ಥೆ ಮಾಡಿಕೊಡಿ. ಈಗ ಮೊನ್ನೆ MG ರೋಡಲ್ಲಿ ಅದೇ ಏನು ರಿಪೇರ್ ವರ್ಕ್ ಇದೆ, ಬೇಗ ಮಾಡಿ ಮುಗಿಸ್ಬೇಕು, ಹ್ಯಾಂಡ್ ಓವರ್ ಮಾಡಿ. ಹೇಳಿದ್ದೀವಲ್ಲ, ಇಡ್ಲಿಗೆಲ್ಲ ಪ್ಲಾಸ್ಟಿಕ್ ಇದು ಬಳಸಂಗಿಲ್ಲ. ಮತ್ತು ಆಯಿಲ್ ಎಲ್ಲ ಪ್ಲೀಸ್ ಈಗ ಏನು 140 rupees ಗೆಟ್ ಸಮ್ ಗುಡ್ ಆಯಿಲ್. ಮತ್ತು ಎಲ್ಲ ನೀಟಾಗಿ ಸ್ಟೋರ್ ಮಾಡಿ.